ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ರೈಲ್ವೆ ಸ್ಟೇಷನ್ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಂತೆಯೇ ಪ್ಲಾಟ್ಫಾರ್ಮ್ನ ಮೇಲೆ ದೊಡ್ಡ ದೊಡ್ಡ ಗಂಟು ಮೂಟೆಗಳು ತುಂಬಿದ ಚೀಲಗಳು, ಅಮ್ಮನ ಮಡಿಲಲ್ಲಿ ಅಳುತ್ತಾ ಇದ್ದ ಎಳೆ ಕಂದಮ್ಮಗಳು, ತಮ್ಮವರನ್ನ ತಾವು ಹುಟ್ಟಿ ಬೆಳೆದ ಊರನ್ನ ಬಿಟ್ಟು ಹೋಗುತ್ತಿದೆಯೆಂಬ ಭಾರವಾದ ಹೃದಯದಿಂದ ಮರಳಿನ ಮೇಲೆ ಮಲಗಿದ್ದ ಧೋತ್ರ, ಫೈಜಾಮ, ಲುಂಗಿ ಧರಿಸಿದ್ದ ಅಪ್ಪಂದಿರು ಒಂದೆಡೆಯಾದ್ರೆ, ಸೀರೆ ಸೆರಗನ್ನ ತಲೆ ಮೇಲೆ ಹೊದ್ದು ನೆಲಕ್ಕೆ ಮುಖ ಮಾಡಿ ಕುಳಿತಿದ್ದ ಅದೆಷ್ಟೋ ತಾಯಂದಿರು. ಇವರೆಲ್ಲ ಎಲ್ಲಿಗೆ ಹೊರಟರು? ಇವರಲ್ಲಿ ಯಾಕೆ ಆ ನಿರಾಶೆಯ ಭಾವ? ಎಂದಿನಂತೆ ಇಡೀ ಪ್ಲಾಟ್ಫಾರಂ ತುಂಬಾ ಜಂಗುಳಿ. ಯಾವುದೋ ಒಂದು ಪುಟ್ಟ ಜಾತ್ರೆಯಲ್ಲೋ ಒಂದು ದೊಡ್ಡ ಸಂತೆಯಲ್ಲೋ ಸೇರಿದ ಜನರಂತೆ ಈ ದೃಶ್ಯ ನಮಗೇನು ಹೊಸತೆ. ಇವರ ಕೈಗಳಿಂದ ನೇಗಿಲು ಹಿಡಿದು ಭೂಮಿಯನ್ನ ಹದ ಮಾಡಿ ಬೀಜ ಹಾಕಿ, ಗೊಬ್ಬರ ಚೆಲ್ಲಿ, ಬೆಳೆಗೆ ನೀರು ಹರಿಸಿ, ಜೋಡಿತ್ತು ಕಟ್ಟಿ, ಹಾಡು ಹಾಡುತ್ತಾ ಕಳೆ ನಾಶ ಮಾಡಿ, ಬೆಳೆ ಕಟಾವು ಮಾಡಿ, ಹಂತಿ ಕಟ್ಟಿ, ರಾಶಿ ಮಾಡಿ, ಚೀಲದಲ್ಲಿ ತುಂಬಿ ಫಸಲನ್ನ ಬಂಡಿಯಲ್ಲಿ ಹಾಕಿಕೊಂಡು ಬರುವಾಗ ಇರುವ ಮಂದಹಾಸ ಕಾಣಲಿಲ್ಲ. ಹೊಲ ಗದ್ದೆಯನ್ನ ಅನಾಥ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳಲು ಇವರೆಲ್ಲ ಪಟ್ಟಣ ಸೇರುವಂತಹ ದುಸ್ಥಿತಿಗೆ ತಳ್ಳಿದ್ದು ಈ ಕ್ರೂರ ವ್ಯವಸ್ಥೆ. ಸ್ವಂತ ಊರಲ್ಲಿ ಯಾಕೆ ಇವರಿಗೊಂದು ಬದುಕು ಕಟ್ಟಿಕೊಡಬಾರದು? ಭೀಮಾ ನದಿ ನೀರು ಕೃಷಿ ಜಮೀನಿಗೆ ಹರಿದ್ರೆ, ಊರ ಮಧ್ಯ ಕೆರೆಗಳು ನೀರು ತುಂಬಿಕೊಂಡು ಗದ್ದೆಗಳಿಗೆ ನೀರುಣಿಸಲು ಸಿದ್ಧವಾಗಿ ನಿಂತ್ರೆ, ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕವಾಗಿ ಬೆಲೆ ಸಿಕ್ಕರೆ, ಒಂದು ದೊಡ್ಡ ಕೈಗಾರಿಕೆಯೋ ಕಾರ್ಖಾನೆಯೋ ಉದ್ಯೋಗ ನೀಡಲು ಕೈಬೀಸಿ ಕರೆದ್ರೆ, ಇವರೆಲ್ಲ ಹುಟ್ಟೂರಲ್ಲೇ ಸುಂದರ ಬದುಕು ನಡೆಸಬಹುದಲ್ವಾ? ಗುಂತಕಲ್ ಜಂಕ್ಷನ್ ವಿಭಾಗದಲ್ಲಿ ಯಾದಗಿರಿ ರೈಲ್ವೆ ಸ್ಟೇಷನ್ ಅತಿ ಹೆಚ್ಚು ಆದಾಯ ಗಳಿಸಿ ಕೊಡುತ್ತದೆಯಂತೆ. ಹೋಗುವಾಗ್ಲೂ ರೈಲುಗಳು ತುಂಬಿ ಹೋಗುತ್ತೆ, ಬರುವಾಗ್ಲೂ ರೈಲುಗಳು ತುಂಬಿ ಬರುತ್ತೆ. ಹಾಗಾಗಿ ಆದಾಯ ಹರಿದು ಹೋಗ್ತಾ ಇದೆ. ಜನರ ಬದುಕು ಮೂರ ಬಟ್ಟೆ ಆಗ್ತಾ ಇದೆ. ಲಾಕ್ಡೌನ್ ನಂತರ ಎಲ್ಲಾ ಟ್ರೈನುಗಳು ಜನರಲ್ ಬೋಗಿಗಳನ್ನ ಕಡಿತ ಮಾಡಲಾಗಿದೆ. ಸ್ಲೀಪರ್ ಕೋಚ್ ಬೋಗಿಗಳನ್ನ ಕಡಿತ ಮಾಡಿ ಎಸಿ ಬೋಗಿಗಳನ್ನ ಹೆಚ್ಚಿಸಲಾಗಿದೆ. ಕನಿಷ್ಠ 15ರಿಂದ 20 ದಿನಗಳ ಹಿಂದೆ ಟಿಕೆಟ್ ಕಾಯ್ದಿರಿಸಿದ್ರೂ ಟಿಕೆಟ್ ಕನ್ಫರ್ಮ್ ಸಿಗೋದಿಲ್ಲ. ಮೊದಲು ವೇಟಿಂಗ್, ನಂತರ RAC ಜನರನ್ನ ಹಗಲು ದರೋಡೆ ಮಾಡಲಾಗ್ತಾ ಇದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.